ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರತಿಯೊಬ್ಬರಿಗೂ ಮಗು 7 ವರ್ಷದ ಮಗುವಿನಿಂದ ಹಿಡಿದು 100-200 ವರ್ಷ ಬದುಕಿರೋವರೆಗೂ ಕೂಡ ಬೇಕಾಗಿರುವಂಥ ಒಂದು ವಿಶೇಷವಾದಂಥ ಸಂಚಿಕೆ ಎಪಿಸೋಡ್ ಇದು. ಯಾಕೆಂದರೆ ಈ ಜಗತ್ತಿನಲ್ಲಿ ಮನೆ ಇಲ್ಲ ಅಂದರೂ ಬದುಕ್ಬೋದು. ಒಂದು ಮರದಡಿಲೋ ಅಥವಾ ಇನ್ನೆಲ್ಲೋ ಶೆಡ್ ಹಾಕ್ಕೊಂಡೋ ಮೈದಾನದಲ್ಲೋ ಎಲ್ಲೋ ಬದುಕ್ಬೋದು. ದುಡ್ಡಿಲ್ಲ ಅಂದರೆ ಬದುಕೋಕ್ಕಾಗಲ್ಲ. ದುಡ್ಡೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕೂ ಆಗಲ್ಲ, ಏನು ತಗೊಳ್ಳೋಕ್ಕೂ ಆಗಲ್ಲ. ಆದ್ದರಿಂದ ಹಣದ ಅವಶ್ಯಕತೆ ಬಹಳ ಇದೆ. ಒಬ್ಬ ಕುಂಟ, ಒಬ್ಬ ಕುರುಡ, ಒಬ್ಬ ಕಿವುಡ, ಒಬ್ಬ ಮೂಗ ಅಥವಾ ಚೆನ್ನಾಗಿರೋನು, ಚಿಕ್ಕವನು, ದೊಡ್ಡವನು, ವಯಸ್ಸಾಗಿರೋರು, ಪ್ರತಿಯೊಬ್ಬ ವಯೋಮಿತಿಯವರೆಗೂ ಕೂಡ ಹಣ ಬೇಕು. ಹಣ ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಅನ್ನೋದನ್ನು ನಾವು ಪ್ರೂವ್ ಮಾಡಿಬಿಟ್ಟಿದ್ವಿ. ಜಗತ್ತು ನಡೀತಿರೋದೇ ಅದ್ರ ಮೇಲೆ. ಹಣ ಒಂದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಹಣ ಇದ್ದರೆ ಪ್ರೀತಿ ಕೊಂಡ್ಕೋಬೋದು. ದುಡ್ಡಿದ್ದರೆ ಪ್ರೀತಿ ಮಾಡ್ತಾರೆ. ದುಡ್ಡಿದ್ದರೆ ಬಂಧು ಬಳಗ, ದುಡ್ಡಿದ್ದರೆ ಆಸ್ತಿ, ಕಾರು, ಮನೆ, ಬಂಗ್ಲೆ, ದುಡ್ಡಿದ್ರೆ ಎಲ್ಲವೂ ನಡೀತದೆ. ದುಡ್ಡೇ ಇಲ್ಲ ಅಂದರೆ ಒಣಗೋಗಿರೋ ಹೂ ಥರ ಆಗಿಬಿಡ್ತೀವಿ ನಾವು. ಯಾರು ನಮ್ಮನ್ನು ನೋಡೋದೇ ಇಲ್ಲ, ಮುಟ್ಟೋದೂ ಇಲ್ಲ. ದುಡ್ಡಿತ್ತು ಅಂದರೆ ಅರಳಿರೋ ಹೂ ಥರ ಕಾಣ್ತೀವಿ ನಾವು. ದುಡ್ಡಿಲ್ಲ ಅಂದರೆ ಒಣಗೋಗಿರೋ ಹೂವು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಏನು ತಿಳ್ಸಕ್ಕೆ ಹೊರಟಿದ್ದೀನಿ ಅಂತಂದರೆ, ಎಷ್ಟೇ ದುಡಿದ್ರೂ ಮನೇಲಿ ದುಡ್ಡು ನಿಲ್ತಿಲ್ಲ, ಮನೆಯಲ್ಲಿ ದುಡ್ಡೇ ಸಾಕಾಗ್ತಿಲ್ಲ ಅಂತಾರೆ. ದುಡ್ಡಿದೆ, ಒಂದು ಸೈಟ್ ತೊಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ನನ್ನ ಹತ್ರ ದುಡ್ಡಿದೆ, ಒಂದು ಕಾರ್ ತೊಗೊಳ್ಳೋಷ್ಟು ದುಡ್ಡಿಲ್ಲ. ನನ್ನ ಹತ್ರ ದುಡ್ಡಿದೆ, ಮನೆ ತೊಗೊಳ್ಳೋಷ್ಟು ದುಡ್ಡಿಲ್ಲ. ನನ್ನ ಹತ್ರ ದುಡ್ಡಿದೆ, ಮದುವೆ ಮಾಡ್ಕೊಳ್ಳೋಷ್ಟು ದುಡ್ಡಿಲ್ಲ. ಹಣ ಸಮೃದ್ಧಿ ಆಗ್ತಿಲ್ಲ ಅಂತ ಒಂದು ಮಾತಲ್ಲಿ ಹೇಳ್ತೀನಿ ನಾನು. ಪ್ರತಿಯೊಬ್ಬ ಮನುಷ್ಯ ಇವತ್ತೊಬ್ಬ ಕೂಲಿ ಮಾಡೋನು ಒಂದು 50 ರೂಪಾಯಿ ದುಡಿದು ಒಂದು ಅಲ್ಲೇ ಅಕ್ಕಿ ಬೇಳೆ ತಂದು ತಿಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ. ನಾಳೆ ಬಗ್ಗೆ ಚಿಂತೆ ಮಾಡಲ್ಲ. ಅವತ್ತಿಂದ ಅವತ್ತಿಗೆ ಊಟ, ಅವತ್ತಿನ ಜೀವನ ಆಯಿತು. ಅವನು ಕಾರ್ ತೊಗೋಬೇಕು, ಸೈಟ್ ತೊಗೋಬೇಕು, ಇನ್ನೇನು ಚಿನ್ನ ಬೆಳ್ಳಿ ತೊಗೋಬೇಕು ಅನ್ನೋ ಆಸೆ ಇಲ್ಲ. ಯಾಕೆಂದರೆ ಅವ್ನು ದುಡಿಮೆ ತಕ್ಕಂತೆ ಬದುಕಿರ್ತದೆ. ಇಲ್ಲಿ ನನಗೊಂದು ತಿಂಗಳು 30,000 ರೂಪಾಯಿ ಸಂಬಳ ಬರುತ್ತೆ, ಇಲ್ಲ ಒಂದು 50,000 ರೂಪಾಯಿ ಸಂಬಳ ಬರ್ತದೆ, 1,00,000 ಸಂಬಳ ಬರುತ್ತೆ. ನನ್ನ ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಳು ಫೀಸ್ ಕಟ್ಟಬೇಕು, ಜೊತೆಗೆ ಪೆಟ್ರೋಲು, ಡೀಸಲ್ದು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಔಷಧಿ ಅಂತೆ, ತಿಂಗಳಿಗೆ ಒಂದಷ್ಟು ಔಷಧಿಗೆ ಇನ್ವೆಸ್ಟ್ ಮಾಡಬೇಕು. ಟಾನಿಕ್ಕು, ಮಾತ್ರೆ, ಅದಕ್ಕೆ ಅಂತ ದುಡ್ಡು ಬರ್ತಿದೆ. ಊಟ ಬಟ್ಟೆಗೆ ತೊಂದರೆ ಇಲ್ಲ. ಆದರೆ ಸೈಟ್ ತೊಗೊಳಕ್ಕಾಗ್ತಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಒಂದು ಕಾರ್ ತೊಗೊಳಕ್ಕಾಗ್ತಿಲ್ಲ, ಮಕ್ಕಳು ಮದುವೆ ಮಾಡೋಕ್ಕಾಗ್ತಿಲ್ಲ. ತುಂಬ ಹೊಟ್ಟೆಪಾಡಿಗೇನು ತೊಂದರೆ ಇಲ್ಲ. ಲಕ್ಷ್ಮಿ ಇದ್ದಾಳೆ, ಹೊಟ್ಟೆಪಾಡಿಗೇನು ತೊಂದರೆ ಇಲ್ಲ. ಆದರೆ ಸಮೃದ್ಧಿ ಆಗ್ತಿಲ್ಲ. ನಾನು ಮಾಡ್ಕೋಬೇಕಾಗಿರೋಂಥ ಆಸ್ತಿ, ಮದುವೆ, ಮಕ್ಕಳು ಫೀಸು ಅದಕ್ಕೆಲ್ಲ ಇಲ್ಲ. ಮಕ್ಳಿಗೆ ಓದಿಸ್ಬೇಕು, ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷೆ ಬಿಡಬೇಕು. ಮದುವೆ ಮಾಡಬೇಕು ಮಕ್ಕಳಿಗೆ ಅಥವಾ ಮಗನಿಗೆ ಇನ್ನೊಬ್ಬರ ಹತ್ರ ಕೇಳಿ ಸಾಲ ತರಬೇಕು. ಒಂದು ಸೈಟ್ ತೊಗೋಬೇಕು ಅಂದರೆ ನಂತರ 20 ಸಾವಿರ ಇದೆ, ಅವನೇನೋ ಒಂದು 1,00,000 ಹೇಳ್ತಾ ಇದ್ದಾನೆ. ಇನ್ನು 80,000 ರೂಪಾಯಿ ಹಾಕಿದ್ರೆ ಒಂದು ವೆಹಿಕಲ್ ಬರ್ತದೆ. ನಂತರ ದುಡ್ಡಿಲ್ಲ. ಮದುವೆಗೆ 5 ಲಕ್ಷ ಖರ್ಚು ಮಾಡಬೇಕು. ನನ್ನ ಮಗಳಿಗೆ ಮದುವೆಗೆ 5 ಲಕ್ಷ ಖರ್ಚಿದೆ. ಸೀರೆ, ಒಡವೆ ಮತ್ತು ಗಂಡನಿಗೆ ವರೋಪಚಾರ ಇವೆಲ್ಲ ಸೇರಿಸಿ ಒಂದು 5 ಲಕ್ಷ ಬರ್ತದೆ. ನನ್ನ ಹತ್ತಿರ ಇರೋದೇ 2 ಲಕ್ಷ. ಇನ್ನು 3 ಲಕ್ಷ ಸಾಲ ಮಾಡಬೇಕು. ಸಾಲ ಕೊಡೋರಿಲ್ಲ. ನಂಗೆ 3 ಲಕ್ಷ ಸಾಲ ಕೊಡಬೇಕಂದ್ರೆ ನಿನ್ನ ಹತ್ರ ಏನು ವಾರಂಟಿ ಗ್ಯಾರಂಟಿ ಇದೆ? ಸೈಟ್ ಇದೆಯಾ? ಕೊಡು, ನನ್ನ ಹೆಸರು ಬರ್ಕೊಡು. ಸೈಟ್ ಅಡ ಇಡು, 3 ಲಕ್ಷ ಕೊಡ್ತೀನಿ. ಒಡವೆ ಇದೆಯಾ? ತಂದಿಡು. ಮನೆ ಇದೆಯಾ? ತಂದಿಡು. ನಿನಗೆ 3 ಲಕ್ಷ ಸಾಲ ಕೊಡ್ತೀನಿ. ಏನೂ ಇಲ್ಲದೆ ನಿಂಗೆ ಹೆಂಗೆ, ಯಾವ ಪ್ರೂಫ್ ಮೇಲೆ, ಯಾವ ಆಧಾರದ ಮೇಲೆ, ಯಾವ ಗ್ಯಾರಂಟಿ ಮೇಲೆ ನಿಂಗೆ ನಾನು 3 ಲಕ್ಷ ಸಾಲ ಕೊಡಲಿ ಅಂತ ಸಾಲ ಕೊಡೋರು ಯೋಚನೆ ಮಾಡ್ತಾರೆ. ಸಾಲ ತೊಗೊಂಬಿಡೋದು ದೊಡ್ಡದಲ್ಲ. ನಾನು 5 ಲಕ್ಷ ಯಾರ ಹತ್ರ ಸಾಲ ಮಾಡಿಬಿಡ್ತೀನಿ. ಪರಿಸ್ಥಿತಿ ಇತ್ತು, ಸಾಲ ಮಾಡೋ ಪರಿಸ್ಥಿತಿ ಬಂತು, ಕೊಡೋರು ಇದ್ದರು. ದುಡ್ಡು ಕೊಟ್ಟ 5 ಲಕ್ಷ, ನಾನು ಪರಿಸ್ಥಿತಿ ಇತ್ತು, ಸಾಲ ಮಾಡಿದೆ. 5 ಲಕ್ಷ ತೊಗೊಂಬಂದು ಏನಿತ್ತು ಅದನ್ನು ಮಾಡಿಕೊಂಡೆ. ಮದುವೆ ಮಾಡಬೇಕು ಅಥವಾ ಏನು ತೊಗೋಬೇಕು ತೊಗೊಂಬಿಟ್ಟೆ. ವಾಪಸ್ ತೀರ್ಸೋಕ್ಕಾಗ್ತಿಲ್ಲ. ನಾನು ಸಾಲ ತೀರ್ಸೋಕ್ಕಾಗ್ತಿಲ್ಲ.
ಸಾಲ ತಕ್ಕಂತೆ ತೀರಿಸೋಷ್ಟು ಸಮೃದ್ಧಿ ನನ್ನಲ್ಲಿಲ್ಲ, ಇನ್ಕಮ್ ಇಲ್ಲ, ವರಮಾನ ಇಲ್ಲ, ಆದಾಯ ಇಲ್ಲ. ಅದರಿಂದ ನನ್ನ ಹತ್ರ ಇದೆ ಭಯ. ನಾನು ತಿರೋದೇ 20 ಲಕ್ಷ, ಸೈಟ್ ನೋಡಿದ್ರೆ 50 ಲಕ್ಷ, 30 ಲಕ್ಷ ನಾನು ಎಲ್ಲಿ ತರಲಿ, ಸಾಲ ಮಾಡಿದ್ರೆ ತೀರ್ಸೋಕ್ಕಾಗತ್ತಾ ಅನ್ನೋದು ಭಯ. ಯಾಕಂದರೆ ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ, ಅಥವಾ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿಲ್ಲ, ಕೆಲಸದಲ್ಲಿಲ್ಲ. 30 ಲಕ್ಷ ಹೆಂಗೆ ತೀರಿಸೋದು? 30 ಲಕ್ಷ ಏನೋ ಒಂದು ಲೋನ್ ತೊಗೊಂಬಿಟ್ಟು ಮಾಡಿಬಿಟ್ಟ ಅಂದರೆ ಮಧ್ಯದಲ್ಲಿ ಹಂಗೇನೋ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರೆ ಅಥವಾ ಏನೋ ಆಗಿ ಸತ್ತೋಗ್ಬಿಟ್ರೆ ಸಾಲ ತೀರಿಸೋರು ಯಾರು? ಆ 30 ಲಕ್ಷಕ್ಕೆ ಬಡ್ಡಿ ಅಸಲು ಕಟ್ಟೋರು ಯಾರು ನಾನಿಲ್ಲ ಅಂದರೆ? ನನಗೆ ವರಮಾನನೇ ಇಲ್ಲ. ಬರೋ ಸ್ಯಾಲ್ರಿಲಿ 30 ಲಕ್ಷ ರೂಪಾಯಿಗೆ ಇಂಟ್ರೆಸ್ಟ್ ಕಟ್ಕೊಂಡು ಹೋಗೋಷ್ಟು ಯೋಗ್ಯತೆ ನನಗಿಲ್ಲ. 20 ಲಕ್ಷ ಇದೆ, ಇನ್ನು 30 ಲಕ್ಷ ಬೇಕು ನಾನು ಮನೆ ತೊಗೋಬೇಕು ಅಂದರೆ, ಇನ್ನು 30 ಲಕ್ಷ ಬೇಕು ನಾನೊಂದು ದೊಡ್ಡ ಸೈಟ್ ತೊಗೋಬೇಕು ಅಂದರೆ. ಅದು ದುಡ್ಡು ಇಲ್ಲ. ಸಾಲ ಕೊಡೋರಿದ್ದಾರೆ, ಬ್ಯಾಂಕು ಕೊಡ್ಬೋದು, ಜನನೂ ಕೊಡ್ಬೋದು, ಆದರೆ ನಾನು ತೊಗೊಂಡು ತೀರಿಸೋಷ್ಟು ಇನ್ಕಮ್ ಇಲ್ವಲ್ಲ. ತಿಂಗಳಿಗೆ ಇಷ್ಟು ಅಂತ ಕಂತು ಕಟ್ಕೊಂಡು ಹೋಗೋಷ್ಟು EMI ಕಟ್ಟೋಕ್ಕೆ ನಂತರ ಆದಾಯ ಕಮ್ಮಿ, ಇಂಟ್ರೆಸ್ಟ್ ಜಾಸ್ತಿ. ಅವನು ಹೇಳ್ತಾನೆ 30 ಲಕ್ಷಕ್ಕೆ ತಿಂಗಳಿಗೆ 25,000 ರೂಪಾಯಿ 30,000 ರೂಪಾಯಿ ಕಟ್ಟಬೇಕಪ್ಪ ನೀನು ಬ್ಯಾಂಕಿಗೆ ಮಂತ್ಲಿ ತಿಂಗಳಿಗೆ ಅಂದರೆ ನಂಗೆ ಬರೋದೇ 15,000 ರೂಪಾಯಿ ಸಂಬಳ. 25,000 ರೂಪಾಯಿ ತಿಂಗಳಿಗೆ ಸಾಲಕ್ಕೆ ಜಮಾ ಮಾಡೋದು ಹೆಂಗೆ ಬ್ಯಾಂಕಲ್ಲಿ ಅಥವಾ ಸಾಲ ಕೊಟ್ಟವ್ರಿಗೆ ಅನ್ನೋದೊಂದು ಯೋಚನೆ. ಸಮೃದ್ಧಿ ಆಗ್ತಿಲ್ಲ, ಹಣ ಸಮೃದ್ಧಿ ಆಗ್ತಿಲ್ಲ. ನನ್ನ ಒಂದು ದುಡ್ಡಿಗೆ ಇನ್ನೊಂದಷ್ಟು ದುಡ್ಡು ಆಕರ್ಷಣೆ ಆಗ್ತಿಲ್ಲ, ಅಟ್ರಾಕ್ಷನ್ ಆಗ್ತಿಲ್ಲ, ಆಕರ್ಷಣೆ ಆಗ್ತಿಲ್ಲ. ಮಾತ್ರ ಆಸೆ ಮಾತ್ರ ಇಷ್ಟು ಉದ್ದ ಇದೆ, ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು. ನನ್ನ ಕನಸು ಹೆಂಗಿದೆಯೋ ಆ ಕನಸಿನ ಪ್ರಕಾರ ಮನೆ ಕಟ್ಟಬೇಕು, ಮನೆ ಮುಂದೆ ಒಂದು ಕಾರ್ ನಿಲ್ಸ್ಕೊಂಡಿರ್ಬೇಕು, ಆಲೇ ಮರ್ಯಾದೆ. ಕಾರ್ ಆಯಿತಾ, ಮನೆ ಸೈಟ್ ತೊಗೊಂಡೆ, ಮನೆ ಕಟ್ಟಿದೆ, ಕಾರ್ ತೊಗೊಂಡೆ. ಕಾರ್ ತೊಗೊಂಡ್ಮೇಲೆ ನಾನೊಂದು ದೊಡ್ಡ ಫ್ಯಾಕ್ಟ್ರಿನೋ ಕಂಪ್ನಿ ಓಪನ್ ಮಾಡಬೇಕು, 4ನೇ ಆಸೆ. 5ನೇದು ಮದುವೆ ಮಾಡ್ಕೋಬೇಕು, ಒಳ್ಳೆ ಮಕ್ಕಳಿರಬೇಕು, ಏನೇನೋ ಆಸೆ ಇದೆ. ಬಟ್ ಆದಾಯ ಮಾತ್ರ ಕಮ್ಮಿ. ನಂಗೆ ಬರ್ತಿರೋದೇ ಆದಾಯ 15,000-20,000 ರೂಪಾಯಿ ಸಂಬಳ. ಹೀಗಾಗಿ ಕೆಲವ್ರಿಗೆ ಊಟ ತಿಂಡಿ ಬಟ್ಟೆ ಇರೋಕ್ಕೆ ಏನು ಕೊರತೆ ಇಲ್ಲ. ಬಾಡಿಗೆ ಮನೇಲಿದ್ದಾರೆ, ಲೀಸ್ ಮನೇಲಿದ್ದಾರೆ, ಊಟ ತಿಂಡಿಗೆ ಏನು ಕೊರತೆ ಇಲ್ಲ. ಆದರೆ ಸ್ವಂತ ಮನೆ ಮಾಡ್ಕೊಳಕ್ಕಾಗ್ತಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ. ಕಾರಣ ದುಡಿಮೆ ಇಲ್ಲ. ಅಷ್ಟು ಇನ್ಕಮ್ ಬರೋಷ್ಟು ಕೆಲಸದಲ್ಲಿ ನಾನು ಸಂಬಳ ತಗೋತಾ ಇಲ್ಲ. ಹೀಗಾಗಿ ನನಗೆ ಬರೋ ಸಂಬಳದಲ್ಲಿ ಇನ್ನೂ ಒಂದಷ್ಟು ಆಕರ್ಷಣೆ ಆಗಿಲ್ಲ. ನಾನು ಜಾಸ್ತಿ ಸ್ಯಾಲ್ರಿಗೆ ಹೋಗಬೇಕು, ಭಾಳಷ್ಟು ಇನ್ನೂ ಹೆಚ್ಚಿಗೆ ಸ್ಯಾಲ್ರಿ ಬರೋ ಕೆಲಸಕ್ಕೆ ಹೋಗಬೇಕು. ಇಲ್ಲ ಬೇರೆ ಈಗ ಮಾಡ್ತಿರೋ ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಜವಾಬ್ದಾರಿ, ಇನ್ನೊಂದು ಸಣ್ಣದೊಂದು ಪಾರ್ಟ್ ಟೈಮ್ ಜಾಬ್ ಮಾಡಿ ಹೆಚ್ಚೆಚ್ಚಿಗೆ ದುಡಿಬೇಕು. ಆಗ ನನಗೆ ಹಣ ಸಮೃದ್ಧಿ ಆಗುತ್ತೆ. ನೋಡಿ, ಕೆಲವರಿಗೆ ಸ್ವಂತ ಮನೆ ಇವತ್ತುವರೆಗೂ ಆಗಿಲ್ಲ. 50-70 ವರ್ಷ ಆಗೋಗಿದೆ. 60 ವರ್ಷ ನಾನು ಬಾಡಿಗೆ ಮನೇಲೇ ಕಾಲ ಕಳೆದೆ. ಈಗಲೂ ಬಾಡಿಗೆ ಮನೇಲಿದ್ದೀನಿ. ಕೆಲವರು ಬಾಡಿಗೆ ಮನೆ ಬಿಟ್ಟು ಲೀಸ್ಗೆ ಹೋಗ್ತಾರೆ, ಲೀಸ್ ಮನೆಯಿಂದ ಮತ್ತೆ ಬಾಡಿಗೆಗೆ ಬರ್ತಾರೆ. ಅವ್ರಿಗೆ ಇರೋಷ್ಟು ದುಡ್ಡಲ್ಲಿ ಅವ್ರ ದುಡಿಮೆ ತಕ್ಕಂತೆ ಬಾಡಿಗೆ ಮನೆಗೆ ಹೋಗ್ತಾರೆ. 10,000 ರೂಪಾಯಿ ಸಂಬಳ ಬಂದರೆ ಅವರು 2,000 ರೂಪಾಯಿ ಬಾಡಿಗೆ ಮನೇಲಿ ಇರ್ತಾರೆ. ಒಂದು 50,000 ರೂಪಾಯಿ ಬಂದರೆ ಒಂದು 15,000 ರೂಪಾಯಿ ಮನೆ ಬಾಡಿಗೆಗೆ ಹೋಗ್ತಾರೆ. ಒಂದು 5 ಲಕ್ಷ 10 ಲಕ್ಷ ಇದ್ದರೆ ಆ 5-10 ಲಕ್ಷಕ್ಕೆ ಲೀಸ್ಗೆ ಹೋಗ್ಬಿಟ್ಟು ಒಂದು 3 ವರ್ಷ 2 ವರ್ಷ ಇದ್ದು ಕಾಲ ಕಳೆದ್ಬಿಡ್ತಾರೆ. ಆದರೆ ಸಮೃದ್ಧಿ ಆಗ್ತಿಲ್ಲ, ಹಣ ಇನ್ಕಮ್ ಜಾಸ್ತಿ ಆಗ್ತಿಲ್ಲ. ಅವರು ದುಡಿತಿರೋ ಇನ್ಕಮಲ್ಲಿ ಅವ್ರ ವ್ಯಾಪಾರಕ್ಕೆ ಆಕರ್ಷಣೆ ಇಲ್ಲ. ಈಗ ಉದಾಹರಣೆಗೆ ಒಬ್ಬ ಗಾಡಿ ತಳ್ಕೊಂಡು ತರಕಾರಿ ಮಾಡ್ಕೊಂಡು ಹೋಗ್ತಾನೆ, ಮನೆ ಮುಂದೆ ಒಂದು ಬೀದಿಲಿ ಹೋಗ್ತಾನೆ ತರಕಾರಿ ಮಾಡಲಿಕ್ಕೆ. ಆ ಬೀದಿಯ ನೆಕ್ಸ್ಟ್ ಬೀದಿಗೆ ಹೋಗ್ತಾನೆ ತರಕಾರಿ ಮಾಡೋಕ್ಕೆ. ಒಬ್ಳು ಹೆಂಗ್ಸು ಹೂ ಮಾರೋಳು ಬೀದಿಗೆ ಹೋಗಿ ಹೂ ಮಾರ್ತಾಳೆ. ಎಳ್ನೀರು ಮಾರೋರು, ಹಣ್ಣು ಮಾರೋರು ಗಾಡೀಲಿ ತಳ್ಕೊಂಡು ಹೋಗ್ತಾರೆ. ಅವ್ರಿಗೆ ಅದೇ ಸಮೃದ್ಧಿ. ಆದರೆ ಈ ಫುಟ್ಪಾತಲ್ಲೆಲ್ಲ ಕೆಲವರು ಸಣ್ಣ ರಸ್ತೆಲೆಲ್ಲ ಇಡ್ಲಿ, ಚಿತ್ರಾನ್ನ, ಚಪಾತಿ, ರಾಗಿ ಮುದ್ದೆ ಊಟ ಎಲ್ಲ ಅಲ್ಲೆಲ್ಲ ಮಾಡ್ತಾರೆ. ಅವ್ರು ಹೋಟ್ಲಿಲ್ಲ, ಆದರೆ ಅವ್ರು ಹೋಟ್ಲು ಕೆಲಸ ಮಾಡ್ತಿದ್ದಾರೆ. ದೊಡ್ಡ ಹೋಟ್ಲು ಮಾಡೋಷ್ಟು ಆಕರ್ಷಣೆ ಅವರಲ್ಲಿ ಆಗ್ತಾಯಿಲ್ಲ, ಆದಾಯ ಬರ್ತಿಲ್ಲ. ಹೋಟ್ಲು ಮಾಡ್ತಾರೆ ಫುಟ್ಪಾತಲ್ಲಿ ಹೂ ಮಾರ್ತಾರೆ. ಅದು ದೊಡ್ಡ ಫ್ಲವರ್ ಸ್ಟಾರ್, ದೊಡ್ಡ ಅಂಗಡಿ ಇಡೋಕ್ಕಾಗ್ತಿಲ್ಲ. ಫುಟ್ಪಾತಲ್ಲಿ ವೆಜಿಟೇಬಲ್ಸ್ ತರಕಾರಿ ಮಾರ್ತಾನೆ, ಅವರು ದೊಡ್ಡ ತರಕಾರಿ ಶಾಪ್ ಓಪನ್ ಮಾಡೋಕ್ಕಾಗ್ತಿಲ್ಲ. ಫುಟ್ಪಾತಲ್ಲಿ ಹಣ್ಣು ಮಾರ್ತಾನೆ, ಅವರು ದೊಡ್ಡ ಫ್ರೂಟ್ ಸ್ಟಾಲ್ ಮಾಡೋಕ್ಕಾಗ್ತಿಲ್ಲ, ದೊಡ್ಡದು ಅಂಗಡಿ ಮಾಡೋಕ್ಕಾಗ್ತಿಲ್ಲ. ಸಮೃದ್ಧಿ ಇಲ್ಲ, ಅವನ ವ್ಯಾಪಾರದಲ್ಲಿ ಧನ ಆಕರ್ಷಣೆ ಆಗ್ತಿಲ್ಲ. ಈ ರೀತಿ ಭಾಳಷ್ಟು ಜನ ನಾವು ನೋಡಿದ್ದೀವಿ. ಉದ್ಯೋಗದಲ್ಲಿ ಸ್ಯಾಲ್ರಿ ಜಾಸ್ತಿ ಆಗ್ತಿಲ್ಲ. 20,000 ರೂಪಾಯಿಲೇ 5 ವರ್ಷ ದುಡ್ದಿದ್ದಾನೆ, ಸ್ಯಾಲ್ರಿ ಜಾಸ್ತಿ ಮಾಡೋಕ್ಕೆ ಆ ಸ್ಯಾಲ್ರಿ ಸಮೃದ್ಧಿ ಆಗ್ತಿಲ್ಲ, ಆಕರ್ಷಣೆ ಆಗ್ತಿಲ್ಲ. ಜಾಬೆಲ್ಲ ಆಯಿತು,
ವ್ಯಾಪಾರದಲ್ಲೂ ಸಮೃದ್ಧಿ ಆಗ್ತಿಲ್ಲ, ಏನೋ ಹೊಟ್ಟೆ ಪಡೆಗೆ ಅಲ್ಲಿಗೆ ಸರಿ ಹೋಗ್ತಿದೆ, ಊಟ ತಿಂಡಿ ಮೋಸ ಇಲ್ಲ, ಆರಾಮಾಗಿದ್ದೀವಿ. ಹಾಗಾದರೆ ಸಮೃದ್ಧಿ ಆಗಬೇಕು, ನಮ್ಮ ಆದಾಯ ಆಕರ್ಷಣೆ ಹೆಚ್ಚಿಗೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಆದರೆ ಇಲ್ಲೊಂದು ಕರ್ಮಸಿದ್ಧ ಅಂತ ಇದೆ. ಯಾಕೆ ನಂದು 50 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚಿರುತ್ತೆ, ನನ್ನ ಆದಾಯ ಎಲ್ಲ ಉಳಿಸೋಕ್ಕೆ ಆಗ್ತಿಲ್ಲ, ಅಲ್ಲಿ ರೋಗ ಬಾಧೆಗೋಯ್ತು, ಸಾಲ ಬಾಧೆಗೋಯ್ತು, ಇನ್ನೇನೋ ಪ್ರಾಬ್ಲಮ್ ಆಯಿತು, ಇನ್ಯಾರೋ ಸತ್ತರು, ಇನ್ಯಾರೋ ಹುಟ್ಟಿದ್ರು, ಇನ್ನೇನೋ ಪ್ರಾಬ್ಲಮ್ ಆಯಿತು, ಇವ್ರಿಗೆ ದುಡ್ಡು ಕೊಟ್ಟೆ ನಾನೆಲ್ಲ ಕಳ್ಕೊಂಡೇವಿನ, ನನಗೆ ಏಳಿಗೆ ಆಗ್ತಿಲ್ಲ, ಸಮೃದ್ಧಿ ಆಗ್ತಿಲ್ಲ, ನಾನು ದುಡಿಮೆಯಲ್ಲಿ, ನನ್ನ ಜಾಬಲ್ಲಿ ಸಮೃದ್ಧಿ ಆಗ್ತಿಲ್ಲ, ಆದಾಯದಲ್ಲಿ ನಾನು ಮಾಡ್ತಿರೋ ವ್ಯಾಪಾರದಲ್ಲಿ ಸಮೃದ್ಧಿ ಇಲ್ಲ, ಆದಾಯದಲ್ಲಿ ಆಕರ್ಷಣೆ ಇಲ್ಲ. ಕಾರಣ ಯಾರು ಪೂರ್ವ ಜನ್ಮದಲ್ಲಿ ಕೊಟ್ಟ ದುಡ್ಡನ್ನು ವಾಪಸ್ ಕೊಡದೆ ಸತ್ತೋಗಿದ್ದರೆ ಈ ಜನ್ಮದಲ್ಲಿ ಅವ್ರಿಗೆ ಈ ರೀತಿ ದೋಷದಲ್ಲಿ ಕಾಡ್ತದೆ. ಉದಾಹರಣೆಗೆ ನಾನು ಹೋದ ಜನ್ಮದಲ್ಲಿ ಯಾವ ಥರ 5 ಲಕ್ಷ ರೂಪಾಯಿ ಸಾಲ ತೊಗೊಂಬಿಟ್ಟು 5 ಲಕ್ಷನೂ ಕೊಟ್ಟಿಲ್ಲ, ಬಡ್ಡಿನೂ ಕೊಡದೆ ಸತ್ತೋಗ್ಬಿಟ್ಟಿರ್ತೀನಿ. ಈ ಜನ್ಮದಲ್ಲಿ ನಾನು ಏನೇ ವ್ಯಾಪಾರ ಮಾಡಲಿ, ಯಾವುದೇ ಜಾಬ್ಗೆ ಹೋಗಲಿ, ಇಷ್ಟೇಷ್ಟು ಅಂತ ದುಡ್ಡು ಫಿಕ್ಸ್ ಆಗಿಬಿಟ್ಟಿರ್ತದೆ. 15,000 ರೂಪಾಯಿ ಸ್ಯಾಲ್ರಿ ಅಷ್ಟೇ, ಸಾಯೋವರೆಗೂ ಅದೇ ಸಂಬಳ, ಇಲ್ಲ ಏನೊಂದು ಹೆಚ್ಚು ಕಮ್ಮಿ ಒಂದು 5,000 ರೂಪಾಯಿ ಹೆಚ್ಚಿಗೆ ಆಗ್ಬೋದು. ಸ್ವಂತ ಮನೆ ಆಗಲ್ಲ, ಸ್ವಂತ ಸೈಟ್ ಇಲ್ಲ, ಸ್ವಂತ ಕಾರ್ ಇಲ್ಲ, ಸ್ವಂತ ಒಡವೆ ಇಲ್ಲ, ಏನೂ ಇಲ್ಲ. ಅಲ್ಲಿ ಬಂದಿದ್ದ ದುಡ್ಡನ್ನ ಅಲ್ಲೇ ತಿನ್ಕೊಂಡು ಮಜಾ ಮಾಡ್ಕೊಂಡು ಕಾಲ ಕಳೆಯೋದು ಬರುತ್ತೆ. ಯಾಕೊತ್ತಾ, ನಾನು ಹೋದ ಜನ್ಮದಲ್ಲಿ ಪರದ್ರವ್ಯ ವಂಚನೆ, ಬೇರೆಯವ್ರ ದುಡ್ಡು ತೊಗೊಂಡು ವಂಚನೆ ಮಾಡಿದರೆ ಪರದ್ರವ್ಯ ಅಪಹರಣ, ಬೇರೆ ದುಡ್ಡನ್ನು ಕದ್ದುಬಿಟ್ಟಿದ್ರೆ ಈ ಜನ್ಮದಲ್ಲಿ ಈ ಥರದೆಲ್ಲ ಸಿಂಪ್ಟಮ್ಸ್ ಬಂದು ಜೀವನ ಸಾಗಿಸ್ತಾರೆ. ಹುಟ್ಟಿದಾಗಿಂದ ಸಾಯೋವರೆಗೂ ಸಾಲಬಾಧಲ್ಲಿ ಎಷ್ಟೋ ಕೋಟ್ಯಾಂತರ ಕುಟುಂಬಗಳಿವೆ. ಕೆಲವು ಕುಟುಂಬಗಳು ಹುಟ್ಟಿದಾಗ ಬಡತನ, ಹೋಗ್ತಾ ಹೋಗ್ತಾ ಶ್ರೀಮಂತರಾಗಿ ದೊಡ್ಡ ಕರೋಡಪತಿ ಆಗಿದ್ದಾರೆ, ಬಡತನದಲ್ಲೇ ಬೆಳೆದು ದೊಡ್ಡ ಕರೋಡಪತಿ ಆಗಿಬಿಟ್ಟಿದ್ದಾರೆ. ಕೆಲವು ಹುಟ್ಟಿದಾಗಿಂದಲೂ ಸಾಲ, ಹುಟ್ಟಿದಾಗಿಂದಲೂ ದರಿದ್ರ, ಸಾಯೋ ತನಕೂ ದರಿದ್ರ. ಕೆಲವು ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಹೋಗ್ತಾ ಹೋಗ್ತಾ ಭಿಕ್ಷುಕರಾಗಿಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕಾರು, ಬಂಗ್ಲೆ, ಮನೆ, ಎಕರೆಗಟ್ಟಲೆ ಜಮೀನಿತ್ತು, ಎಲ್ಲ ಕಳ್ಕೊಂಡು ಈಗ ಶೆಡ್ಡಲ್ಲಿ ವಾಸ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಇವತ್ತು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಆಗ್ತದಾನೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಎಲ್ಲ ಕಳ್ಕೊಂಡು ಈಗ ತರಕಾರಿ ಮಾರ್ತಾನೆ, ಇಲ್ಲ ಬೇರೆಯವ್ರ ಅಂಗಡಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ನಾವು ಮಾಡಿದಂಥ ಪೂರ್ವಜನ್ಮದಲ್ಲಿ ಪರದ್ರವ್ಯ ಅಪಹರಣ, ಬೇರೆ ದುಡ್ಡ ಅಪಹರಣ ಮಾಡಿದರೆ, ಪರದ್ರವ್ಯ ವಂಚನ, ಬೇರೆ ದುಡ್ಡನ್ನ ಮೋಸ ಮಾಡಿಬಿಟ್ಟಿದ್ರೆ ಆ ಕರ್ಮ ಈ ಜನ್ಮದಲ್ಲಿ ಅಂಥ ಗೋತ್ರ ಅಂಥ ಮನೇಲಿ ಹುಟ್ಟುಬಿಡ್ತೀವಿ ನಾವು. ನಮ್ಮ ತಾತನೂ ಮೋಸ ಮಾಡಿದ್ದ, ನಮ್ಮ ಮುತ್ತಾತನೂ ಮೋಸ ಮಾಡಿದ್ದ. ನಾನು ಹೋದ ಜನ್ಮ ಯಾವುದೋ ದೇಶದಲ್ಲಿ ಹುಟ್ಟಿದ್ದೆ, ಯಾವುದೋ ಊರಲ್ಲಿ ಹುಟ್ಟಿದ್ದೆ, ಅದೇ ತಪ್ಪು ನಾನು ಮಾಡಿದ್ದೆ. ಅದನ್ನ ಈ ಆತ್ಮ ನಾನೇನು ಮಾಡ್ತೀನಿ, ಮೋಸಗಾರ ವಂಶದಲ್ಲೇ ಹುಟ್ಟಿರ್ತೀನಿ ನಾನೀಗ. ಆ ಜೀನ್ಸ್ ಹಂಗೆ ಹೇಳ್ಕೊಂಬಂದ್ಬಿಡುತ್ತೆ. ಅದರಿಂದ ಯಾವತ್ತು ನಾವು ಯಾರಿಗೂ ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ನಮಗೆ ಸಮೃದ್ಧಿ ಆಗೋದಿಲ್ಲ, ದುಡಿಮೆ, ಆದಾಯ. ಮತ್ತು ನಮ್ಮ ಆದಾಯ 5 ರೂಪಾಯಿ ಬಂಡವಾಳ ಹಾಕಿದ್ರೆ 100 ರೂಪಾಯಿ ಆದಾಯ ಬರಬೇಕು, ಆಕರ್ಷಣೆ ಆಗಬೇಕು. ಯಾರೊಬ್ರು ಹೇಳ್ತಾಯಿದ್ರು, ನಾನು 5 ಲಕ್ಷ ಸಾಲ ತೊಗೊಂಬಂದು ಇವತ್ತು ಅಂಗಡಿ ಓಪನ್ ಮಾಡಿದೆ, 5 ಲಕ್ಷ ನಂಗೆ ಪ್ರಾಫಿಟೇ ಬಂದಿಲ್ಲ ಅಂದರೆ ಆಕರ್ಷಣೆ ಆಗ್ತಿಲ್ಲ. ಅವ್ನು ಬಂಡವಾಳ 5 ಲಕ್ಷ ಹಾಕಿದ್ದ, ಅಟ್ಲೀಸ್ಟ್ 1 ಲಕ್ಷನಾದರೂ ಬರಬೇಕು ಲಾಭ, 1 ಲಕ್ಷ ಬಂದಿಲ್ಲ, ಆಕರ್ಷಣೆ ಆಗಿಲ್ಲ. ಅವನ ಒಂದು ವ್ಯಾಪಾರದಲ್ಲಿ ಅವನು ಹಾಕಿದ ಹಣಕ್ಕೆ, ಅವನು ಇನ್ವೆಸ್ಟ್ ಮಾಡಿದಂಥ ದುಡ್ಡಿಗೆ ಆಕರ್ಷಣೆ ಆಗಿಲ್ಲ. ಅವನು ಜಾಬ್ ಮಾಡ್ತಿದ್ದಾನೆ, 30,000 ರೂಪಾಯಿ ಸಂಬಳ, ಅದೊಂದು ಸ್ಯಾಲ್ರಿ ಜಾಸ್ತಿ ಆಗ್ತಿಲ್ಲ, ಪ್ರಮೋಷನ್ ಸಿಗ್ತಿಲ್ಲ. ಯಾಕೆಂದರೆ ಆ ಸ್ಯಾಲ್ರಿ ಆಕರ್ಷಣೆಗೆ ಒಳಗಾಗಿಲ್ಲ, ಆಕರ್ಷಣೆ ಆಗ್ತಿಲ್ಲ. ಕಾರಣ ಈ ದೋಷ. ಯಾರು ಬೇರೆಯವ್ರ ದುಡ್ಡನ್ನ ಕದ್ಬಿಟ್ಟಿರ್ತಾರೋ, ಬೇರೆಯವ್ರ ದುಡ್ಡನ್ನ ಯಾರು ಬೇರೆಯವ್ರ ದುಡ್ಡನ್ನು ಮೋಸ ಮಾಡಿರ್ತಾರೋ ಅವ್ರಿಗೆ ಗುರು, ಶುಕ್ರ ಮತ್ತು ಮಂಗಳ ಈ 3 ದೋಷಗಳು ಬರ್ತದೆ. ಜೊತೆಗೆ ಶನಿ ದೋಷ ಬಂದ್ಬಿಡ್ತು. ಆದ್ದರಿಂದ ಯಾರಲ್ಲಿ ಶನಿ, ಕುಜ ಮಂಗಳ ಗ್ರಹ, ಗುರು ಸಮೃದ್ಧಿಗೆ ಕಾರಕ, ಶುಕ್ರ ಧನ ಭೋಗಗಳನ್ನು ಕೊಡುವನು ಶುಕ್ರ. ಆ ಭೋಗಗಳೆಲ್ಲ ಇವತ್ತು ಒಂದು ಕಾರ್ ತೊಗೊಂಡೆ, ಇನ್ನು 6 ತಿಂಗಳಿಗೆ 1 ವರ್ಷಕ್ಕೆ ಇನ್ನೊಂದು ಕಾರ್ ತೊಗೊಂಡೆ, ಸಮೃದ್ಧಿ ಆಯಿತು ಗುರುಗ್ರಹದಿಂದ. ಒಂದು ಸೈಟ್ ತೊಗೊಂಡೆ ಈ ವರ್ಷ, ಇನ್ನು 2 ವರ್ಷ ಬಿಟ್ಟು ದೊಡ್ಡ ಮನೆಯೇ ತೊಗೊಂಡೆ, ಸೈಟು ತೊಗೊಂಡೆ, ಮನೆಯೂ ತೊಗೊಂಡೆ. ಗುರುಗ್ರಹದಿಂದ ಅವನಿಗೆ ಸಮೃದ್ಧಿ ಆಯಿತು. ನಾನು 20,000 ರೂಪಾಯಿ ಬಂಡವಾಳ ಹಾಕಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದೆ, ವ್ಯಾಪಾರ ಮಾಡ್ತಾಯಿದ್ದೀನಿ. ಶುಕ್ರ ಗ್ರಹದಿಂದ, ಗುರುವಿನ ಆಶೀರ್ವಾದದಿಂದ, ಗುರುಗ್ರಹದ ಆಶೀರ್ವಾದದಿಂದ 20,000 ರೂಪಾಯಿ ಇದ್ದದು 20 ಲಕ್ಷಕ್ಕೆ ನಾನು ದಾಟಿಬಿಟ್ಟೆ. ಗುರು ಅನುಗ್ರಹ. ಗುರು ಸಮೃದ್ಧಿ ಮಾಡ್ತಾನೆ, ಶುಕ್ರ ಕೊಡ್ತಾನೆ, ನಡೆಸ್ತಾನೆ. ಶನಿ ಏನು ಮಾಡ್ತಾನೆ, ಮೋಸ ಮಾಡಿದರೆ, ಕದ್ದಿದ್ರೆ, ವಂಚನೆ ಮಾಡಿದರೆ ಅದಕ್ಕೆ ಫಲವನ್ನು ಕೊಡ್ತಾನೆ. ಕುಜ ಎಷ್ಟು ಬರುತ್ತೋ ಅಷ್ಟರಲ್ಲಿ ಇಟ್ಬಿಡ್ತಾನೆ. ಮಂಗಳ ಗ್ರಹ 5 ರೂಪಾಯಿ ಬಂತ 5 ರೂಪಾಯಿ, ಅಲ್ಲೇ ದುಡಿ, ಅಲ್ಲೇ ತಿನ್ನು, ಅಲ್ಲೇ ಮರಗು.
ಯಾವ ಬ್ಯಾಂಕ್ ಅಕೌಂಟು ಇಲ್ಲ, ಯಾವ ಚಿನ್ನ ವಜ್ರ ವೈಡೂರ್ಯನೂ ಇಲ್ಲ. ಅಲ್ಲೇ ದುಡ್ದು ಅಲ್ಲೇ ತಿನ್ನೋದು, ಅವ್ನ ಚಿಂತನೆ ಇಲ್ಲ ಮಂಗಳ ಗ್ರಹ ದೋಷ. ಅದರಿಂದ ಮಂಗಳ ಗ್ರಹ, ಗುರು ಮತ್ತು ಶುಕ್ರ, ಶನಿ ಈ 4 ಜನರ ಕಾಟದಿಂದ ನಮಗೆ ಧನ ಆಕರ್ಷಣೆ ಆಗ್ತಿಲ್ಲ, ಮತ್ತು ನಮ್ಮ ದುಡಿಮೆ ಅಭಿವೃದ್ಧಿ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ ಈ ಒಂದು ದೋಷದಿಂದ. ಅದರಿಂದ ಯಾರಿಗೆ ಧನ ನನಗೆ 10,000 ರೂಪಾಯಿ ಬಂಡವಾಳ ಹಾಕಿದ್ರೆ ದಿಢೀರ್ನೊಂದು 6-7 ತಿಂಗಳಿಗೆ 2.5 ಲಕ್ಷ ಬರಬೇಕು ಪ್ರಾಫಿಟ್, ಆಕರ್ಷಣೆ ಆಗಬೇಕು, ನನ್ನ ಇನ್ವೆಸ್ಟ್ಮೆಂಟ್ಗೆ ಆಕರ್ಷಣೆ ಆಗಬೇಕು, ಆಗ್ತಿಲ್ಲ. ಯಾಕೆ? ಶನಿ ಕುಜ ದೋಷದಿಂದ, ಶನಿ ಮತ್ತು ಮಂಗಳ ಗ್ರಹ ದೋಷದಿಂದ. ಕಾರಣ ಪೂರ್ವಜನ್ಮದ ಕರ್ಮ, ಪರದ್ರವ್ಯ ಅಪಹರಣ, ಪರದ್ರವ್ಯ ವಂಚನಾ ದೋಷ. ಪರದ್ರವ್ಯ ಅಪಹರಣಕ್ಕೆ ಶನಿ ಕಾಡಿಸ್ತಾನೆ, ಪರದ್ರವ್ಯ ವಂಚನ ಮೋಸಕ್ಕೆ ಮಂಗಳ ಗ್ರಹ ಕಾಡಿಸ್ತಾರೆ. ಆದ್ದರಿಂದ ಇಲ್ಲಿ ಗುರು ಶುಕ್ರ ಶನಿ ಮತ್ತು ಕುಜ ಮಂಗಳ 4 ಗ್ರಹಕ್ಕೆ ಶಾಂತಿ ಮಾಡಿಕೊಂಡ್ರೆ ಈ ದೋಷ ಹೋಗುತ್ತೆ. ಜನ್ಮ ಕರ್ಮ ಕಳೆಯುತ್ತೆ, ಈ ಜನ್ಮದಲ್ಲಿ ನಮಗೆ ಅಭಿವೃದ್ಧಿ ಆಗುತ್ತೆ, ಸಮೃದ್ಧಿ ಆಗಬೇಕು, ಆಕರ್ಷಣೆಗೊಳಗಾಗಬೇಕು ನಮ್ಮ ವ್ಯವಹಾರ, ಆದಾಯ. ಯಾರು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಹಣ ಕದ್ದಿದ್ರೆ, ಇನ್ನೊಬ್ಬರಿಗೆ ಹಣದ ಮೋಸ ಮಾಡಿದರೆ ಅವರಿಗೆ ಗುರು ಶುಕ್ರ ಮಂಗಳ ಶನಿ ಗ್ರಹ ದೋಷದಿಂದ ನರಳ್ತಾರೆ. ಈ 4 ಗ್ರಹಗಳು ಅವ್ರ ಜಾತಕದಲ್ಲಿ ಹೋಗಿ ಸೆಟ್ಲಾಗಿರ್ತದೆ ಜನ್ಮಕುಂಡ್ಲಿಲಿ. ಅದು ನೋಡಿದಾಗ ಇವರು ಪರದ್ರವ್ಯ ಅಪಹರಣ, ಪರದ್ರವ್ಯ ವಂಚನ ದೋಷದಿಂದ ಅವ್ರಿಗೆ ಹಣ ಸಮೃದ್ಧಿ ಆಗ್ತಿಲ್ಲ. ಹಾಕಿದ ಇನ್ವೆಸ್ಟ್ಮೆಂಟ್ಗೆ ಯಾರೋ ಒಬ್ಬರು ಮನೆ ಮಾರಬೇಕು ಅಂತ ಕೂತಿದ್ದಾರೆ, 80 ಲಕ್ಷನೋ 1 ಕೋಟಿ ರೂಪಾಯಿ ಮನೆ, ಅದು ಮಾರಾಟಕ್ಕೆ ಇಟ್ಟಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಎಷ್ಟು 85 ಲಕ್ಷನೋ 1 ಕೋಟಿ ಕಟ್ಟಿರೋದು ಮನೆಗೆ ಆಕರ್ಷಣೆ ಆಗ್ತಿಲ್ಲ, ಅವ್ರಿಗೆ ಡಬಲ್ ಬರ್ತಿಲ್ಲ, ಆಗ್ತಾಯಿಲ್ಲ ಅದು. ಅದರಿಂದ ಧನ ಸಮೃದ್ಧಿ ಆಗಬೇಕು, ಧನಕ್ಕೆ ಆಕರ್ಷಣೆಗೊಳಗಾಗಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಅಮಾವಾಸ್ಯೆ ದಿವಸ ಒಂದು ಲಕ್ಷ್ಮೀ, ಪದ್ಮಾವತಿ ಮತ್ತು ಕುಬೇರ ಈ 3 ಜನನು ಸೇರಿಸಿ ಪೂಜೆ ಮಾಡೋದನ್ನು ಕಲ್ತಿದ್ರು. ಅದರಿಂದ ಲಕ್ಷ್ಮೀ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರದಲ್ಲಿ 13ನೇ ಚಾಪ್ಟರ್ನಲ್ಲಿ ಈ ರೀತಿ ಹಣ ಕದ್ದುಬಿಟ್ಟಿದ್ರೆ, ಹಣನ ಮೋಸ ಮಾಡಿದರೆ ಅವ್ರಿಗೆ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಧನ ಅಭಿವೃದ್ಧಿ ಆಗ್ತಿಲ್ಲ, ಹಾಕಿರೋ ಇನ್ವೆಸ್ಟ್ಮೆಂಟಿಗೆ, ಹಾಕಿರೋ ಬಂಡವಾಳಕ್ಕೆ ಆಕರ್ಷಣೆ ಸಿಗ್ತಾ ಇಲ್ಲ. ಆಗ ಈ ಥರ ದೋಷಗಳಿಗೆ ಮಂಗಳ ಗುರು ಶುಕ್ರ ಶನಿ ಈ 4 ಗ್ರಹಕ್ಕೆ 3 ಲಕ್ಷ್ಮಿಯರನ್ನ, ಪದ್ಮಾವತಿ ಮತ್ತು ಕುಬೇರ ಮಹಾಲಕ್ಷ್ಮಿ ಮತ್ತು ಸುವರ್ಣಲಕ್ಷ್ಮಿ ಅಂಥೇಳಿ ಈ 3 ಜನರನ್ನು ಸೇರಿಸಿದಾಗ ಒಂದು ವಿಶೇಷವಾದಂಥ ಮಂತ್ರ ಆಗುತ್ತೆ. ಆ ಮಂತ್ರನ ನಾವು ದಿನನಿತ್ಯ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾ ಬಂದರೆ ಈ ದೋಷ ನಿವಾರಣೆ ಆಗುತ್ತೆ. ಪೂರ್ವಜನ್ಮದಲ್ಲಿ ಕದ್ದಿದ್ದು ಮೋಸ ಮಾಡಿದ ದೋಷಕ್ಕೆ. ಹೇಗೆ ಅದು ಅಂತಂದರೆ ನೋಡಿ, 2 ಬೆರಳಲ್ಲೂ ಎಲ್ಲ ಬೆರಳನ್ನು ಚೆನ್ನಾಗಿ ಅಗಲಿಸಿ, ಹೆಬ್ಬೆಟ್ಟು ಶುಕ್ರ ಗ್ರಹ ವೈಭವ ಕೊಡೋನು, ಕಾರು ಸೈಟು ಮನೆ ಬಂಗ್ಲೆ ಎಲ್ಲ ಶುಕ್ರ ಅಗ್ನಿತತ್ವ. ಅದನ್ನು ಶನಿ ಮೇಲಿಡಿ, ಮಧ್ಯದ ಬೆರಳು ಶನಿ, ಮಧ್ಯದ ಬೆರಳು ಶನಿ, ಶನಿ ಮಧ್ಯದ ಬೆರಳು ಮಧ್ಯಭಾಗದಲ್ಲಿಡಿ. ಅದ ಮೇಲೆ ಗುರುಗ್ರಹ ಇಡಿ, ಗುರುಗ್ರಹ ಯಾವುದು? ತೋರು ಬೆರಳು. ಹೀಗೆ ಇಟ್ಕೊಂಡು ಒಂದಕ್ಕೊಂದು ಕ್ರಾಸ್ ಮಾಡಿ ಕಣ್ಣು ಮುಚ್ಕೊಂಡು ಓಂ ಶ್ರೀ ಸುವರ್ಣ ವೃಷ್ಟಿ ಕುರುವೆ ಗೃಹೆ. ಸುವರ್ಣ ಅಂದರೆ ಚಿನ್ನ, ಚಿನ್ನದ ಮಳೆ ನನ್ನ ಮನೆಯಲ್ಲಿ ಬರೋಂಗೆ ಮಾಡು. ಸುವರ್ಣ ಅಂದರೆ ಚಿನ್ನ, ವೃಷ್ಟಿ ಅಂದರೆ ಮಳೆ, ಚಿನ್ನದ ಮಳೆ. ಕುರುವೆ ಗೃಹೆ, ನನ್ನ ಮನೆಯಲ್ಲಿ ಚಿನ್ನದ ಮಳೆಯನ್ನು ಸುರಿಸು. ಶ್ರೀ ಕುಬೇರ ಮಹಾಲಕ್ಷ್ಮಿ. ಕುಬೇರ ಲಕ್ಷ್ಮಿ ಅಂತಂದರೆ ಅನ್ಯಾಯದಲ್ಲಿ ನಾನು ಮೋಸ ಮಾಡಿದರೆ, ಅನ್ಯಾಯ ಮಾರ್ಗದಲ್ಲಿ ನಾನು ದುಡಿದು ಸಂಪಾದಿಸಿದರೆ ಆ ದೋಷವನ್ನು ಕುಜ ಮತ್ತು ಶನಿಗೆ ಓಂ ಶ್ರೀ ಕುಬೇರ ಲಕ್ಷ್ಮಿ, ಕುಬೇರ ಮಹಾಲಕ್ಷ್ಮಿ, ಇದರಲ್ಲಿ ಕುಬೇರ ಮಹಾಲಕ್ಷ್ಮಿ. 3ನೇದು ಹರಿಪ್ರಿಯ ಅಂಥೇಳಿ. ಹರಿಪ್ರಿಯ ಅಂತಂದರೆ ದುಡ್ದಿದ್ದು ಆಕರ್ಷಣೆ ಆಗಲಿಕ್ಕೆ. ಹರಿಪ್ರಿಯ, ಹರಿ ಅಂದರೆ ವಿಷ್ಣುವಿಗೆ ಪ್ರಿಯವಾದಂಥವಳು. ಹರಿಪ್ರಿಯ ಪದ್ಮಾಯೈ ನಮಃ ಅಂಥೇಳಿ. ಓಂ ಶ್ರೀ ಸುವರ್ಣ ವೃಷ್ಟಿ ಕುರುವೆ ಗೃಹೆ. ಕುರುವೆ ಮನೇಲಿ ಮಳೆ ಸುರಿಸು, ಚಿನ್ನದ ಮಳೆ. ಓಂ ಶ್ರೀ ಸುವರ್ಣ ವೃಷ್ಟಿ ಕುರುವೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ. ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ. ಪದ್ಮಾವತಿ,
ಈ ಪದ್ಮಾವತಿ, ಹರಿಪ್ರಿಯ, ಕುಬೇರಲಕ್ಷ್ಮಿ ಈ 3 ಜನರು ಸೇರಿ ಆಶೀರ್ವಾದ ಮಾಡ್ತಾರಂತೆ. ಹೀಗೆ ಕ್ರಾಸ್ ಇಟ್ಕೊಂಡು ಓಂ ಶ್ರೀ ಸುವರ್ಣ ವೃಷ್ಟಿ ಕುರುವೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ, ಆಮೇಲೆ ಪದ್ಮಾಯೈ ನಮಃ ಅಂತ ಜಪ ಮಾಡಬೇಕು. ಒಂದು ತಟ್ಟೆನಲ್ಲಿ ಅರ್ಶಿಣದ ಕೊಂಬು, ಇದು ಮುದ್ರೆ ಆಯಿತು, ಮಂತ್ರ ಆಯಿತು, ತಂತ್ರ ಏನು, ಅರ್ಶಿಣದ ಕೊಂಬು ಅದನ್ನು ಕೈಲಿಟ್ಕೊಂಡು 3 ಅಥವಾ 5 ಅರ್ಶಿಣದ ಕೋಣು, 3 ಅಥವಾ 5 ಅರ್ಶಿಣದ ಕೊಂಬು ಕೈಲಿಟ್ಕೊಂಡು ಒಂದು ವಿಳ್ಯದೆಲೆ ಮೇಲೆ ಅದನ್ನು ಇಟ್ಕೊಂಡು, ವಿಳ್ಯದೆಲೆ ಮೇಲೆ 5 ಅಡ್ಲಾಗಿರೋ ವಿಳ್ಯದೆಲೆ ತೊಗೊಂಡು 5 ಅರ್ಶಿಣದ ಕೊಂಬನ್ನು ಅದ್ರ ಮೇಲೆ ಇಟ್ಟು, ಅದ್ರ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು, ಉತ್ತರದಲ್ಲಿ ಕುಬೇರ ಅಧಿಪತಿ, ಉತ್ತರ ದಿಕ್ಕಿನಲ್ಲಿ ದಿಕ್ಪಾಲಕ ಕುಬೇರ, ನಮ್ಮ ಮುಖ ಉತ್ತರಕ್ಕೆ ಉತ್ತರಾಭಿಮುಖ ಕುಳಿತು ನಾ ಹೇಳೋ ಮಂತ್ರನೇ ಹೇಳಬೇಕು. ಓಂ ಶ್ರೀ ಸುವರ್ಣ ವೃಷ್ಟಿ ಕುರುವೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ. ಓಂ ಶ್ರೀ ಸುವರ್ಣ ವೃಷ್ಟಿ ಕುರುವೆ ಗೃಹೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹರಿಪ್ರಿಯ ಪದ್ಮಾಯೈ ನಮಃ ಅಂಥೇಳಿ ಜಪ ಮಾಡಿ, ಇದನ್ನು ಒಂದು ಅರ್ಧ ಗಂಟೆ ಜಪ ಮಾಡೋದು 108 ಸಲ ಆಗುತ್ತೆ. ಇದನ್ನು ಒಂದು 5 ಜನ ಮುತ್ತೈದೆ ಸ್ತ್ರೀಯರಿಗೆ ಅದನ್ನು ಒಂದೊಂದು ತುಂಡು ಕೊಡಬೇಕು, ಅರ್ಶಿನ ಕುಂಕುಮ ಇಟ್ಟು. ಆಗ ಈ ಶುಕ್ರ ಗ್ರಹಕ್ಕೆ ಶಾಂತಿ ಆಗುತ್ತೆ ಅಂತ. ಇದು ಲಕ್ಷ್ಮೀ ತಂತ್ರ ಸಾಧನೆ. ಇದನ್ನು ಮಾಡ್ತಾ ಬನ್ನಿ, ಹಣ ಸಮೃದ್ಧಿ ಆಗುತ್ತೆ, ನೀವು ಹಾಕಿರೋ ಬಂಡವಾಳಕ್ಕೆ ಆಕರ್ಷಣೆ ಆಗುತ್ತೆ. ಇದು ಲಕ್ಷ್ಮೀ ತಂತ್ರ ಸಾಧನೆ ಹೇಳಿರುವಂಥ ವಿಶೇಷ ಮಂತ್ರ ತಂತ್ರ. ಇದನ್ನು ಮಾಡಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ಲರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಮತ್ತು ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಶನಿವಾರ ಭಾಳ ವಿಶೇಷವಾದಂಥ ಸಂಚಿಕೆನ ನಿಮಗೆ ಮಾಡಿ ಅದ್ರ ಮುಖಾಂತರ ಜ್ಞಾನಾರ್ಚನೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.